ಕಳೆದ ಶತಮಾನದ ಪೂರ್ವಾರ್ಧದಿಂದ ಉತ್ತರಾರ್ಧದವರೆಗೆ ಒಂದು 50 ವರ್ಷಗಳ ಕಾಲದ ಜನಜೀವನವನ್ನು ಕಟ್ಟಿಕೊಡುವಂತಹ ಒಂದು ಕೃತಿ. ನೀವು ಐತಿಹಾಸಿಕ ಕಾದಂಬರಿಗಳನ್ನು ಓದಿದ್ರೆ ಒಬ್ಬ ರಾಜನನ್ನು, ಆತನ ಸುತ್ತಮುತ್ತಲನ ಜೀವನದ ಒಂದು ಆತನ ಜನಜೀವನವನ್ನು ಅಲ್ಲಿ ಸಿಗುವಂಥ ಉತ್ಖನನದ ಮೂಲಕ, ಶಾಸನಗಳ ಮೂಲಕ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಆದರೆ ಸಾಮಾಜಿಕ ಜೀವನವನ್ನು ಕಟ್ಟುವುದಿದೆಯಲ್ಲ, ಅದು ಸ್ವಲ್ಪ ಕಷ್ಟವೇ. ಹಾಗಿರುವಾಗ ಕೂಡ ಒಂದು 50 ವರ್ಷದ ಸಾಮಾಜಿಕ ಜೀವನವನ್ನು ಒಂದು ಬಡ ಮಾಧ್ವ ಕುಟುಂಬ ಮತ್ತು ಅದರೊಟ್ಟಿಗೆ ನಡೆಯುವ ಹಲವಾರು ಸಂಗತಿಗಳನ್ನು ತುಂಬ ಅಚ್ಚುಕಟ್ಟಾಗಿ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳುವ ತರಹನೇ ಕಟ್ಟಿಕೊಟ್ಟಿದ್ದಾರೆ ದೀಪಾ ಜೋಶಿಯವರು. ಅವರ ಪುಸ್ತಕ ತತ್ರಾಣಿ ನಾನು ಈ ದಿವಸ ತೆಗೆದುಕೊಂಡಂತಹ ಪುಸ್ತಕ. ಸುಮಾರು ಈ ಪುಸ್ತಕ ಓದಿ ಒಂದು 3 ತಿಂಗಳಾಗಿದೆ. ಎಲ್ಲೂ ಕೂಡ ರಿವ್ಯೂ ಬರೆಯೋಕ್ಕೂ ಆಗಲಿಲ್ಲ ನನಗೆ. ಆ 3 ತಿಂಗಳು ಆದರೂ ಕೂಡ ಕೆಲವೊಂದು ಸನ್ನಿವೇಶಗಳು ಮತ್ತು ಆ ಕಥೆ ಎಷ್ಟೊಂದು ನಿಚ್ಚಳವಾಗಿ ಮನಸ್ಸಿನಲ್ಲಿ ಮೂಡಿದೆ ಅಂದರೆ ಇದು ಲೇಖಕಿಯ ಬರಹದ ಶಕ್ತಿ, ಅದು ಅವರು ಗೆದ್ದದ್ದಕ್ಕೆ ಸಾಕ್ಷಿ ಅಂತಲೇ ಹೇಳಬಹುದು. ಹುಚ್ಚಾಚಾರ್ಯರ ಸಾವಿನಿಂದ ಶುರುವಾಗುವಂತಹ ಕತೆ, ಅವರ ಮಗ ಭುಜಂಗಾಚಾರ್ಯರು ಮುಂದೆ ಕುಟುಂಬವನ್ನು ನಡೆಸಿಕೊಂಡು ಹೋಗುವ ರೀತಿ, ಅಷ್ಟು ಎಳೆಯ ವಯಸ್ಸಿನಲ್ಲಿ ಜವಾಬ್ದಾರಿ ಮೈ ಮೇಲೆ ಬಂದಾಗ ಒಬ್ಬ ಹುಡುಗ ಹೇಗೆ ಆಟೋಮೆಟಿಕ್ ಆಗಿ ಒಂದು ಜವಾಬ್ದಾರಿಯುತವಾದ ಮನುಷ್ಯನಾಗಿ ಇಮ್ಮಿಡಿಯೇಟ್ ಆಗಿ ಪರಿವರ್ತನೆಗೊಂಡು ಬಿಡ್ತಾನೆ ಅನ್ನೋದು ನಿಮಗೆ ವಿತಿನ್ ನೋ ಟೈಮ್ ನಿಮಗೆ ಅರಿವಿಗೆ ಬರುತ್ತೆ. ಅದರಲ್ಲಿ ಅವರ ತಾಯಿಯ ಪಾತ್ರ, ಸುಂದರಾಬಾಯಿಯ ಪಾತ್ರ ಅತ್ಯಂತ ಗಟ್ಟಿಯುತ ಪಾತ್ರ ಕಾದಂಬರಿಯಲ್ಲಿ. ಭುಜಂಗಾಚಾರ್ಯದು ಆಕರ್ಷಣೀಯ ವ್ಯಕ್ತಿತ್ವ, ಗಟ್ಟಿಯುತವಾದ ಪಾತ್ರ. ಅದರ ನೆಕ್ಸ್ಟ್ ಯಾವುದಾದ್ರೂ ಪಾತ್ರ ನಿಲ್ಲತ್ತೆ ಇದರಲ್ಲಿ ಅಂದರೆ ಅದು ಸುಂದರಾಬಾಯಿಯವರ ಪಾತ್ರ. ಅವರ ಮದುವೆ ಮಾಡ್ಕೊಳ್ಬೇಕಾದ್ರೆ ಅವರ ಅಡಿಗೆಯನ್ನು ಅವರೇ ಮಾಡಿಕೊಂಡು ಮದುವೆ ಮಾಡಿಕೊಂಡ್ರು ಭುಜಂಗಾಚಾರ್ಯರು ಅನ್ನುವಂತಹ ಒಂದು ಸಂದರ್ಭ ಬರುತ್ತೆ. ಯಾವ ಸಂದರ್ಭ ಚೆನ್ನಾಗಿಲ್ಲ ಹೇಳಿ? ಈ ಕಾದಂಬರಿಯಲ್ಲಿ ಹೇಳ್ತಾ ಹೋದರೆ ಎಲ್ಲಿ ಇಡೀ ಕಾದಂಬರಿ ಹೇಳ್ಬಿಡ್ತೀನೋ ಅನ್ನೋ ಭಯ. ನಾನು ಸ್ವಲ್ಪ ಸ್ಪಾಯ್ಲರ್ ಕಂಟ್ರೋಲ್ಡ್ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡು ಬಂದದ್ದು. ಈ ಕಾದಂಬರಿಯ ಮುಖ್ಯ ಕಳಶಪ್ರಾಯದಂತಹ ಒಂದು ಘಟ್ಟ ಅಂದರೆ ಅದು ಬದರಿ ಯಾತ್ರೆಯ ಒಂದು ಘಟ್ಟ. ಬದರಿ ಯಾತ್ರೆಗೆ ಹೋಗ್ತಾರೆ. ನೀವು ಕೂಡ ಅವರೊಟ್ಟಿಗೆ ಬದರಿ ಯಾತ್ರೆ ಮಾಡಿ ಅವರು ಅನುಭವಿಸಿದ ಕಷ್ಟವನ್ನೆಲ್ಲ ನೀವು ನೋಡಿಬಿಡ್ತೀರಾ. ಇದನ್ನೇ ಹೇಳೋದು, ಆವರಣ ಕಟ್ಟಿಕೊಡುವ ಒಂದು ಕಲೆ ಸಿದ್ಧಿಸಿದ್ರೆ ಆ ಲೇಖಕ ಗೆಲ್ತಾನೆ. ನೀವು ನವೋದಯ ಕಾಲದ, ಈಗ ಕಾರಂತರದಾಯಿತು, ಕುವೆಂಪು ಅವರದ್ದಾಯಿತು, ಭೈರಪ್ಪನವರದ್ದಾಯಿತು, ನೀವು ಕಾದಂಬರಿಗಳನ್ನು ಯಾಕೆ ಓದ್ತೀರಾ ಅಂದರೆ ಅವರು ಕಟ್ಟಿಕೊಡುವ ಆವರಣ, ಅದರ ಭವ್ಯತೆ, ನೀವು ಅದರೊಟ್ಟಿಗೆ ಒಂದಾಗಿ ನಿಮ್ಮ ಕಣ್ಣು ಮುಂದೆ ಅದು ನಡೀತಾ ಇದೆ ಅಂತ ನಿಮ್ಗೆ ಅನ್ನಿಸಿ ನೀವು ಅದರ ಜೊತೆಗೆ ಮೂವ್ ಆಗ್ತೀರಾ. ಇಲ್ಲೂ ಕೂಡ ಬದರಿ ಯಾತ್ರೆಯ ಒಂದು ಪ್ರಸಂಗ ಏನಿದೆಯಲ್ಲ, ಈ 330 ಪುಟಗಳ ಕಾದಂಬರಿಯಲ್ಲಿ ಸುಮಾರು 100 ಪುಟದಷ್ಟು ಈ ಬದರಿ ಯಾತ್ರೆ ಬಂದಿದೆ. ಆ 100 ಪುಟದಲ್ಲೂ ಕೂಡ ನೀವು ಈ ಬದರಿ ಯಾತ್ರೆಯನ್ನು ಅಕ್ಷರಶಃ ಅವರೊಟ್ಟಿಗೆ ಆ ಹಳೆಯ ಕಾಲದಲ್ಲಿ ನಡ್ಕೊಂಡು ಹೋಗಿ ಅವರು ಅನುಭವಿಸಿದ ಕಷ್ಟವನ್ನೆಲ್ಲ ನೀವು ಕೂಡ ಅನುಭವಿಸ್ತೀರಾ. ಅದರಲ್ಲಿ ಭುಜಂಗಾಚಾರ್ಯರು ಹಿಮದಲ್ಲಿ ಸಿಕ್ಕಿಬೀಳ್ತಾರೆ. ಆಗಂತೂ ನನಗೆ ನಾನೇ ಪರದಾಡುವಷ್ಟು ಆಗ್ಬಿಡ್ತು. ಆಗ ಆ ತಾಯಿಯ ನಿರ್ಧಾರ, ಆ ತಾಯಿಯ ಒಂದು 6th ಸೆನ್ಸ್ನ ನೀವು ಮೆಚ್ಚಲೇಬೇಕು. ಇನ್ನು ಭುಜಂಗಾಚಾರ್ಯರು ಜೀವನೋಪಾಯಕ್ಕಾಗಿ ಮಾಡದ ಕೆಲಸವೇ ಇಲ್ಲ. ಅವರಷ್ಟು ಕೆಲಸವನ್ನು ಮಾಡ್ತಾರೆ, ಕುಟುಂಬವನ್ನು ನಿರ್ವಹಣೆ ಮಾಡ್ತಾರೆ. ಅದಾದ ಮೇಲೆ ಇದರಲ್ಲಿ ಮೊದಲಿಂದ ಕೊನೆಯವರೆಗೂ ಒಂದು ಎಳೆ ಬರ್ತಾನೆ ಬರುತ್ತೆ. ಅದು ಒಂದು ಕಳ್ಳತನದ ಒಂದು ಎಳೆ. ಅದನ್ನು ಕೊನೆಯಲ್ಲಿ ಎಲ್ಲಿ ಲೇಖಕಿ ಅದನ್ನು ಹೇಳ್ದೇನೆ ಅದಕ್ಕೆ ಒಂದು ಅಂತ್ಯ ಕೊಡದೆ ಮುಗಿಸ್ಬಿಡ್ತಾರೋ ಅನ್ನೋ ಭಯ ನನಗೆ ಕಾದಂಬರಿ ಓದ್ತಾ 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 ಬರ್ತಾಯಿತ್ತು. ಆದರೆ ಕೊನೆಯಲ್ಲಿ ದಾವಣಗೆರೆಯ ರಾಣೆಬೆನ್ನೂರಿನಲ್ಲಿ ಶುರುವಾಗುತ್ತೆ. ಉತ್ತರ ಕರ್ನಾಟಕದ ಪಕ್ಕಾ ಜವಾರಿ ಭಾಷೆ ಇದರಲ್ಲಿ ಬಳಕೆಯಾಗಿದೆ. ಎಲ್ಲೂ ಕೂಡ ನಿಮಗೆ ಒಂದು ಅಕ್ಷರ ಕೂಡ ಅನವಶ್ಯಕವಾಗಿ ಇಟ್ಟಿದ್ದಾರೆ ಲೇಖಕಿ ಅಂತ ಅನಿಸೋದಿಲ್ಲ. ಅಷ್ಟು ಸೊಗಸಾಗಿ ಅವರು ಕಾದಂಬರಿಯನ್ನು ಬರೆದಿದ್ದಾರೆ. ಅಲ್ಲಿಂದ ಶುರುವಾಗಿ ಆ ಒಂದು ಎಳೆ ನಾನೇನು ಹೇಳಿದ್ನಲ್ಲ, ಅದಕ್ಕೆ ಮುಕ್ತಾಯವನ್ನು ಅವರು ಗುಲ್ಬರ್ಗಾದ ಮಳಖೇಡದ ಒಂದು ಜಯರಾರ ವೃಂದಾವನದ ಒಂದು ರಿನೋವೇಷನ್ ಸಮಯದಲ್ಲಿ ಅದಕ್ಕೆ ಒಂದು ಅದ್ಭುತವಾದ ಮುಕ್ತಾಯವನ್ನು, ಒಂದು ಕ್ಲೋಜರನ್ನು ಕೊಡ್ತಾರೆ. ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸುತ್ತೆ. ಆಮೇಲೆ ಅವರ ಮನೆಯಲ್ಲಿ ಮದುವೆಗಳಾಗುವಾಗ ಬಂಗಾರಕ್ಕಾಗಿ ಪರದಾಡೋದು, ರಾತೋರಾತ್ರಿ ಬಂಗಾರವನ್ನು ಹೊಂದಿಸೋದು, ಅಲ್ಲಿಂದ ಓಡೋಗೋದು, ಎಷ್ಟು ಸುಂದರವಾಗಿ ಕಥೆಯನ್ನು ಹೇಳಿದ್ದಾರೆ. ಒಂದು 50 ವರ್ಷದ ಕಥೆಯನ್ನು, ಸಾಮಾಜಿಕ ಪರಿಸ್ಥಿತಿಯನ್ನು, ಅದರೊಟ್ಟಿಗೆ ಆಗುವ ಸ್ವತಂತ್ರ ಚಳುವಳಿ, ಅದರ ಒಂದು ಎಫೆಕ್ಟ್ ಎಲ್ಲ ಕೂಡ ಬರುತ್ತೆ. ಕುಟುಂಬವನ್ನು ನಡೆಸಿದ ರೀತಿ, ಇವರು ಭುಜಂಗಾಚಾರ್ಯರು ಬೇರೆಯವರಿಗೆ ಬೇಕಾದಷ್ಟು ಒಂದು ದುಡ್ಡನ್ನು ಹೊಂದಿಸಿಕೊಟ್ಟು ಬಿಡ್ತಾರೆ. ಅದು ಅವರ ಶಕ್ತಿ ಆಗಿರುತ್ತೆ. ಆದರೆ ಅವರಾಗಿ ಅವರಿಗೋಸ್ಕರ ಎಂದೂ ಕೂಡ ಬೇಡದವರಲ್ಲ. ಎಲ್ಲ ಕೆಲಸ ಮಾಡಿಯೇ ಸ್ವಾಭಿಮಾನದ ಜೀವನವನ್ನು ನಡೆಸಿದವರು. ಓದಲೇಬೇಕಾದಂತಹ ಕೃತಿ, ತಪ್ಪದೇ ಓದಿ.
ನೀವು ಇದನ್ನು ತುಂಬಾ ಏನಂತಾರೆ, ನಾನು ದುರ್ಗಾಸ್ತಮಾನ ಓದಿದಾಗ, ಆಮೇಲೆ ವಸುಧೇಂದ್ರ ಅವರ ತೇಜೋ ತುಂಗಭದ್ರ ಓದಿದಾಗ ಯಾವ ಖುಷಿಯನ್ನು ನನಗೆ ಆ ಕಾದಂಬರಿಗಳು ಕೊಟ್ಟವೋ, ಈ ಕಾದಂಬರಿ ಕೂಡ ನನಗೆ ಅಷ್ಟೇ ತೃಪ್ತಿಯನ್ನು ಕೊಡ್ತು ಅಂತಲೇ ಹೇಳಬಹುದು. ತುಂಬ ಸೊಗಸಾಗಿದೆ ಕಾದಂಬರಿ, ನೀವು ಕೂಡ ಓದಿ ಅಂತ ಹೇಳ್ತಾ ಮತ್ತೊಂದು ಸರಣಿ ಪುಸ್ತಕ ಅಥವಾ ಸಿನಿಮಾದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.